ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ. ಕಸ್ಟಮರ್ ನನಗೆ ಹಾರ ಮತ್ತು ತಾಳಿದಾರನ ಕೊಟ್ಟು ಕಳಿಸಿದ್ರು. ನೀಟಾಗಿ ಡ್ರೈ ಮಾಡಿ ಕೊಟ್ಟಿದ್ರು, ಚೆನ್ನಾಗಿತ್ತು. ನೀವು ಇದೇ ಥರ ಪ್ರಿಸರ್ವೇಷನ್ ಮಾಡಿಸ್ಕೊಬೇಕಂತ ಐಡಿಯಾ ಇತ್ತು ಅಂದರೆ ಹಾರ ಯೂಸ್ ಮಾಡಿದ್ಮೇಲೆ ಅದನ್ನು ಹ್ಯಾಂಗ್ ಮಾಡಿ ಇಡಿ. ಅದು ಫುಲ್ ಡ್ರೈ ಆದಮೇಲೆ ನೀವು ನಮಗೆ ಕೊರಿಯರ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮ್ ಐಡಿ ಕೊಡ್ತೀನಿ. ನಿಮಗೆ ಇದೇ ಥರ ಪ್ರಿಸರ್ವೇಷನ್ ಮಾಡಿಸ್ಕೊಬೇಕಂತ ಇತ್ತು ಅಂದರೆ ನೀವು ನಮಗೆ ಡಿ ಎಮ್ ಮಾಡಿದ್ರೆ ನಮಗೆ ಪ್ರಿಸರ್ವೇಷನ್ ಮಾಡಿ ಕೊರಿಯರ್ ಮಾಡ್ತೀವಿ. ನಮ್ಮದು ಶಾಪ್ ಇರೋದು ಶಿವಮೊಗ್ಗದಲ್ಲಿ. ನೀವು ಶಿವಮೊಗ್ಗದಲ್ಲೇ ಇದ್ರಿ ಅಂದರೆ ನಮ್ಮ ಶಾಪ್ ವಿಸಿಟ್ ಮಾಡಿ ನೀವು ತಂದು ಕೊಟ್ಟು ಹೋಗ್ಬೋದು. ನಾನಿವಾಗ ರೋಸ್ ಪೆಟಲ್ಸ್ನೆಲ್ಲ ರಿಮೂವ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಪ್ರಿಸರ್ವೇಷನ್ ಸ್ಟಾರ್ಟ್ ಮಾಡ್ತೀನಿ. ಪ್ರಿಸರ್ವೇಷನ್ ಸ್ಟಾರ್ಟ್ ಮಾಡೋದನ್ನ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇವಾಗ ನಾನು ರೇಸಿನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಪ್ಗೆ ಸಪ್ರೇಟ್ ಮಾಡಿದ್ದೀನಿ. 1 ಕಪ್ಗೆ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕಪ್ಗೆ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡ್ತೀನಿ. ರೇಸಿನ್ ಮಿಕ್ಸಿಂಗ್ ವಿಡಿಯೋ ಬೇಕಂತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು ಹೇಗೆ ಅಂತ. ಮತ್ತು ಮೋಲ್ಡ್ ಹೇಗೆ ಕ್ಲೀನ್ ಮಾಡಿ ಯೂಸ್ ಮಾಡಬೇಕಂತನೂ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ಇವಾಗ ಕಲರ್ ಆ್ಯಡ್ ಮಾಡಿ 1 ಮಿನಿಟ್ ನೀಟಾಗಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಕಪ್ಗೆ ರೋಸ್ ಪೆಟಲ್ಸ್ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ರೇಸಿನ್ ವೇಸ್ಟ್ ಆಗೋಲ್ಲ. ಮತ್ತು ರೋಸ್ ಪೆಟಲ್ಸೆಲ್ಲ ಒಳಗಡೆ ರೇಸಿನ್ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ, ಆವಾಗ ಅದು ಕ್ಲೀನಾಗಿ ಡ್ರೈ ಆಗುತ್ತೆ. ಓಕೆನಾ? ಈ ಟಿಪ್ಸ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ಆಫ್ ಸೈಡ್ಗೆ ವೈಟ್ ಹಾಕ್ತಾಯಿದ್ದೀನಿ, ಇನ್ನೂ ಆಫ್ ಸೈಡ್ಗೆ ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಇವಾಗ ನೆಕ್ಸ್ಟು ಇದು 24 ಅವರ್ಸ್ ಡ್ರೈ ಆಗಬೇಕು. 24 ಅವರ್ಸ್ ಡ್ರೈ ಆಗಿದೆ. ಇವಾಗ ತಾಳಿದಾರ, ಡೇಟ್, ಫೋಟೋ ಮತ್ತು ನೇಮ್ ಆ್ಯಡ್ ಮಾಡಿದ್ದೀನಿ ನಾನು. ಇವಾಗ ಆ್ಯಡ್ ಮಾಡಿ ಇವಾಗ ಮತ್ತೆ ಅಗೇನ್ ಅದ್ರ ಮೇಲ್ಗಡೆ ರೇಸಿನ್ ಹಾಕಬೇಕಾಗತ್ತೆ. ರೇಸಿನ್ ಹಾಕಿ ಅದು ಇನ್ನೂ 24 ಅವರ್ಸ್ ಮತ್ತೆ ಡ್ರೈ ಆಗಬೇಕು. ರೇಸಿನ್ ಅಪ್ಲೈ ಮಾಡಿದ್ಮೇಲೆ ಬಬಲ್ ಬ್ಲಾಸ್ಟಿಂಗ್ ರಿಮೂವಲ್ ಸ್ಪ್ರೇ ಅಪ್ಲೈ ಮಾಡಬೇಕು. ಆಗ ಬಬಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ, ಅದು ರಿಮೂವ್ ಆಗುತ್ತೆ. ಇವಾಗ ಗ್ಲಿಟರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋಲಿ ಕಮೆಂಟ್ ಮಾಡಿದ್ರಿ ಬ್ರೆಸ್ಟ್ ಮಿಲ್ಕ್ ಪ್ರಿಸರ್ವೇಷನ್ ಹೇಗೆ ಮಾಡೋದಂತ ವಿಡಿಯೋ ಅಪ್ಲೋಡ್ ಮಾಡಿ ಅಂತ. ಡೆಫಿನೆಟ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಸ್ವಲ್ಪ ವರ್ಕ್ ಸ್ವಲ್ಪ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ರೇಸಿನ್ ಹಾಕಿದ್ಮೇಲೆ ಒಂದು ಗ್ಲಿಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಡ್ರೈ ಆದಮೇಲೆ ಗ್ಲಿಟರ್ ಹಾಕೋಕ್ಕೆ ಹೋಗಬೇಡಿ. ರೇಸಿನ್ ಹಾಕಿದ ತಕ್ಷಣವೇ ಬಬಲ್ ಬ್ಲಸ್ಟ್ ರಿಮೂವಲ್ ಸ್ಪ್ರೇ ಆದಮೇಲೆ ಗ್ಲಿಟರ್ ಆ್ಯಡ್ ಮಾಡಿ. ಇದು 24 ಅವರ್ಸ್ ಡ್ರೈ ಆಗಬೇಕು. ಇವಾಗ ಮೋಲ್ಡಿಂದ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. 24 ಅವರ್ಸ್ ನೀಟಾಗಿ ಡ್ರೈ ಆಗಿರಬೇಕು, ಆವಾಗ ಅದು ರಿಮೂವ್ ಮಾಡಬೇಕಾದ್ರೆ ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ. ಇವಾಗ ಎಕ್ಸ್ಟ್ರಾಸ್ ಎಲ್ಲ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೋಲ್ಡಿಂದ ರಿಮೂವ್ ಮಾಡಬೇಕಾದ್ರೆ ಈಸಿಯಾಗಿ ಬರ್ತಾಯಿದೆ, ಅದು ನೀಟಾಗಿ ಡ್ರೈ ಆಗಿದೆ ಅಂದರೆ ನೀವು ರೇಸಿನ್ ಪ್ರಾಪರಾಗಿ ಮಿಕ್ಸ್ ಮಾಡಿದ್ದೀರಾ. ಸ್ಟಿಕ್ಕಿ ಆಗಿದೆ, ನನಗೆ ಅದೇನು ಡ್ರೈ ಆಗಿಲ್ಲ. 24 ಅವರ್ಸ್ 48 ಅವರ್ಸ್ ಆದ್ರೂ ಡ್ರೈ ಆಗಿಲ್ಲ ಅಂತಂದರೆ ನೀವು ರೇಸಿನ್ ಪ್ರಾಪರಾಗಿ ಮಿಕ್ಸ್ ಮಾಡಿರಲ್ಲ ಅಂತ. ಪ್ರಾಪರಾಗಿ ಮಿಕ್ಸ್ ಮಾಡಬೇಕು, ಮಾಡಿಲ್ಲ ಅಂದರೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ನೀವು ಬೇರೆ ಯಾವ ಥರ ವೀಡಿಯೋಸ್ ಬೇಕಂತ ನೀವು ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವರ್ಕ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಮಾಡಬೇಕು ಅದು ಹೇಗೆ ಹ್ಯಾಂಗ್ ಮಾಡೋದಂತ ನೋಡೋಣ. ಇವಾಗ ಹೋಲ್ಡ್ ಮಾಡಿಬಿಟ್ಟು ಅಲ್ಲಿ ಹುಕ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಚೈನ್ ಹಾಕ್ತಿದ್ದೀನಿ. ಆ ಥರ ಹ್ಯಾಂಗ್ ಮಾಡೋ ಥರ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಬೈ ಮಾಡಿ, ಬೇಕಾದರೆ ರೇಸಿನಾಗಿ ಮಾಡೋ ಇಂಟ್ರೆಸ್ಟ್ ಇದ್ದರೆ ಆರ್ಟಿಸ್ಟ್ ನೋಡ್ತಾ ಇದ್ದರೆ ಅಂದರೆ ಅವ್ರಿಗೆ ಯೂಸ್ಫುಲ್ ಇರುತ್ತೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ಆಗ ನೀವು ನೋಡ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೇಸಿನ್ ಆರ್ಟಿಸ್ಟ್ ನನ್ನ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆ ವಿಡಿಯೋ ಶೇರ್ ಮಾಡಿ.
ಔಟ್ಪುಟ್ಟು ಈ ಥರ ಬಂದಿದೆ ನೋಡಿ. ನೀಟಾಗಿ ಫಿನಿಶಿಂಗ್ ಬಂದಿದೆ, ಗ್ಲಾಸಿಯಾಗಿ ಬಂದಿತ್ತು. ಕಸ್ಟಮರ್ ಕೂಡ ತುಂಬ ಹ್ಯಾಪಿ ಆಗಿದ್ದಾರೆ. ನಿಮಗೂ ಇದೇ ಥರ ಫ್ರೇಮ್ಸ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ DM ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕಂತ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಇದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ, ಅಪ್ಲೋಡ್ ಮಾಡ್ತೀವಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಐಡಿನ ಫಾಲೋ ಮಾಡಿ, ಆರ್ಟ್ ವರ್ಲ್ಡ್ SMG ಅಂತ ನನ್ನ ಐಡಿನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.